ಅಬ್ಬಬ್ಬಾ ಲಾಟ್ರಿ ಅನ್ನೋ ಡೈಲಾಗ್ ವೈರಲ್ ಆಗಿತ್ತು. ಆದರೆ ಅಬ್ಬಬ್ಬಾ ಲಾಟ್ರಿ ಅನ್ನೋ ಮಾತಿಗೆ ಇಲ್ಲೊಂದು ಜೀವಂತ ನಿದರ್ಶನ ಇದೆ. ಉಡುಪಿ ಯುವಕನಿಗೆ ಅಬುದಾಬಿಯಲ್ಲಿ ಜಾಕ್ ಪಾಟ್ ಹೊಡೆದಿದೆ. ಬಿಗ್ ಟಿಕೆಟ್ ಲಕ್ಕಿ ಡ್ರಾನಲ್ಲಿ ಬರೋಬ್ಬರಿ 49 ಕೋಟಿ ರೂಪಾಯಿ ಬಹುಮಾನ ಬಂದಿದೆ. Congratulations! 20 million dirham winner is Shantanu Shettigar. Is from India. Congratulations, Shantanu! ದುಡಿಯಲು ದೂರದ ಊರಿಗೆ ಹೋಗಿದ್ದ ಯುವಕ ಕುಬೇರನಾಗಿ ವಾಪಸ್ ಆಗ್ತಿರೋ ಘಟನೆ ನಡೆದಿದೆ. ಉಡುಪಿ ಜಿಲ್ಲೆ ಕಾಪು ತಾಲೂಕಿನ ಮಟ್ಟು ಗ್ರಾಮದ ನಿವಾಸಿ ಶಾಂತನು ಈಗ ಕೋಟ್ಯಾಧಿಪತಿ. ಮಸ್ಕತ್ನಲ್ಲಿ ಚಿಲ್ಲರೆ ವ್ಯಾಪಾರ ಕ್ಷೇತ್ರದ ಸೇಲ್ಸ್ ವಿಭಾಗದಲ್ಲಿ ಕೆಲಸ ಮಾಡ್ತಿದ್ರು. ಲಾಟರಿ ಖರೀದಿಸೋದು ಇವರ ಹವ್ಯಾಸವಾಗಿತ್ತು. ಅರಬ್ ದೇಶಗಳಲ್ಲಿ ದೊಡ್ಡ ದೊಡ್ಡ ಲಕ್ಕಿ ಡ್ರಾಗಳು ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಜನರನ್ನ ಕೋಟ್ಯಾಧಿಪತಿ ಮಾಡಿಬಿಡ್ತವೆ. ಅದೇ ರೀತಿ ಸ್ನೇಹಿತನ ಜೊತೆ ಸೇರಿ 500 ದಿರ್ಹಂ ಪಾವತಿಸಿದ್ರು. ಭಾರತೀಯ ಕರೆನ್ಸಿ ಪ್ರಕಾರ 12,000 ರೂಪಾಯಿ ಆಗಿತ್ತು. ಇದೀಗ ಬರೋಬ್ಬರಿ 49 ಕೋಟಿ ರೂಪಾಯಿ ಜಾಕ್ ಪಾಟ್ ಹೊಡೆದಿದೆ. Congratulations! 20 million dirham winner is Shantanu Shettigar. Hi Shantanu, this is Richard and I'm with Bushra. Hello Shantanu. Good evening. Namaste. Namaste, how are you? Hey, we're good. You just won 20 million dirhams. Congratulations, Oh my God, seriously? Qatar. Congratulations. Seriously? Mabruk. Seriously. Thank you. ಶಾಂತನು ತಂದೆಗೆ ಇಬ್ಬರು ಹೆಂಡತಿಯರಿದ್ದು ಎಂಜಿನಿಯರಿಂಗ್ ಮಾಡ್ತಾ ಇದ್ದಾಗ ಅಪಘಾತದಲ್ಲಿ ತನ್ನ ತಾಯಿಯನ್ನ ಕಳೆದುಕೊಂಡಿದ್ರು. ಆ ಬಳಿಕ ಡಿಪ್ಲೊಮಾ ಎಂಜಿನಿಯರಿಂಗ್ ಮುಗಿಸಿ ವಿದೇಶಕ್ಕೆ ತೆರಳಿದ್ರು. ಇತ್ತೀಚೆಗಷ್ಟೇ ಶಾಂತನು ಪತ್ನಿಗೆ ಹೆರಿಗೆಯಾಗಿ ಹೆಣ್ಣು ಮಗುವಿನ ಜನನವಾಗಿತ್ತು. ಇದೀಗ ಮಗಳು ಭಾಗ್ಯಲಕ್ಷ್ಮಿ ಎನ್ನುವಂತೆ 49 ಕೋಟಿ ಬಹುಮಾನ ಬಂದಿದೆ. ನನಗೆ ಲಾಟ್ರಿ ಟಿಕೆಟ್ ಡ್ರಾ ಆದ ಕೂಡಲೇ ಅವರ ಗಲ್ಫ್ ನ್ಯೂಸ್ ಪ್ರಕಾರ ನನಗೆ ವಾಟ್ಸಪ್ ಮೂಲಕ ಈ ನ್ಯೂಸ್ ಸೊ ವಿನ್ನಿಂಗ್ ಅಮೌಂಟ್ ಇದ್ದದ್ದು 49 ಕೋಟಿಗಳು ಇಂಡಿಯನ್ ಕರೆನ್ಸಿ ಪ್ರಕಾರ. ನನಗೆ ಅಲ್ಲಿ ತುಂಬಾ ಖುಷಿ ಆಗ್ತಿದೆ. ಕಷ್ಟಪಟ್ಟು ಹೋಗಿದ್ದಾನೆ ಮತ್ತೆ ಒಳ್ಳೆ ರೀತಿಯಲ್ಲಿ ಇದ್ದಾನೆ. ಎಲ್ಲರ ಜೊತೆ, ಫ್ಯಾಮಿಲಿ ಜೊತೆ ಮತ್ತೆ ಫ್ರೆಂಡ್ಸ್ ಜೊತೆ, ಎಲ್ಲರ ಜೊತೆ ಒಳ್ಳೆ ಇದ್ದಾನೆ. ತನ್ನ ಸ್ನೇಹಿತನ ಜೊತೆಗೂಡಿ ಲಾಟರಿ ಟಿಕೆಟ್ ಖರೀದಿಸಿದ್ದ ಕಾರಣಕ್ಕೆ ಬಹುಮಾನದ ಮೊತ್ತವನ್ನ ಇಬ್ಬರು ಹಂಚಿಕೊಳ್ಳುವುದಾಗಿ ಶಾಂತನು ತಿಳಿಸಿದ್ದಾರೆ. ತನ್ನ ಬಹುಮಾನದ ಮೊತ್ತವನ್ನ ಹೇಗೆ ವಿನಿಯೋಗಿಸಬೇಕು ಅಂತ ನಿರ್ಧರಿಸಿಲ್ಲ ಎಂದು ಕುಟುಂಬದವರಿಗೆ ಹೇಳಿದ್ದಾರಂತೆ. ಇದು ಎಲ್ಲ ಆದದ್ದು ದೈವ ಪ್ರೇರಣೆಯಿಂದ. ಇದು ನನ್ನ ಮನಸ್ಸಿನಲ್ಲಿ ಹೇಳುವಂಥದ್ದು. ಈಗ ಭಾಗ್ಯಲಕ್ಷ್ಮಿ ಒಲಿದು ಬಂದಿದೆ. ಅದೇ ರೀತಿ ನಮ್ಮ ಮನೆಯಲ್ಲಿ ಹುಟ್ಟಿದಂಥ ಆ ಮಗು ಕೂಡ ಭಾಗ್ಯಲಕ್ಷ್ಮಿ. ಆದ್ದರಿಂದ ನಮಗೆ ಬಹಳ ಸಂತೋಷ ಆಗ್ತಾ ಇದೆ. ಕೆಲವೇ ದಿನಗಳಲ್ಲಿ ಶಾಂತನು ತವರಿಗೆ ವಾಪಸ್ಸಾಗಲಿದ್ದು, ದುಡಿಯಲು ತೆರಳಿದ್ದ ಶಾಂತನು ಕುಬೇರನಾಗಿ ವಾಪಸ್ಸಾಗ್ತಿರೋದು ಕುಟುಂಬಸ್ಥರಲ್ಲಿ ಎಲ್ಲೆಲ್ಲದ ಸಂತಸ ಮನೆ ಮಾಡುವಂತಾಗಿದೆ. ಗಣೇಶ್ ಸಾಯ್ಬ್ರಕಟೆ, ನ್ಯೂಸ್ 18 ಉಡುಪಿ.